ಕ್ರಾಂತಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ರಾಷ್ಟ್ರ ಕ್ರಾಂತಿ ನ್ಯೂಸ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ, ಕೊಪ್ಪಳದಲ್ಲಿ ಕುಸುಬೆ ಖರೀದಿ ಕೇಂದ್ರ ಆರಂಭಕ್ಕೆ ಆದೇಶ. ನಮಸ್ತೆ, ನೀವು ನೋಡ್ತಾ ಇದ್ದೀರಿ ರಾಷ್ಟ್ರ ಕ್ರಾಂತಿ ನ್ಯೂಸ್. ನಾವು ಸದಾ ಜನರ ಪರ, ರೈತರ ಧ್ವನಿ. ಹಿಂಗಾರು ಹಂಗಾಮಿನ ಪ್ರಮುಖ ಎಣ್ಣೆಕಾಳು ಬೆಳೆ ಕುಸುಬೆಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು. ಕೊಪ್ಪಳ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರ ತೆರೆಯದೆ ರೈತರು ಸಂಕಷ್ಟದಲ್ಲಿ ಇದ್ರು. ಮಾರುಕಟ್ಟೆಯಲ್ಲಿ ದರ ಕುಸಿತದಿಂದಾಗಿ ಕಂಗಾಲಾಗಿದ್ದ ರೈತರ ಪರವಾಗಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ಕಳೆದ ಮಾರ್ಚ್ 24ರಂದು ವಿಶೇಷ ವರದಿ ಪ್ರಸಾರ ಮಾಡಿತು. ಈ ವರದಿಯ ಬಿಗ್ ಇಂಪ್ಯಾಕ್ಟ್ ಈಗ ನಡೆದಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಕುಸುಬೆ ಖರೀದಿ ಕೇಂದ್ರ ತೆರೆಯಲು ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಈ ಕುರಿತ ಒಂದು ವಿಸ್ತೃತ ವರದಿ ಇಲ್ಲಿದೆ ನೋಡಿ. ಕೊಪ್ಪಳ ಜಿಲ್ಲೆಯ ರೈತರ ಪಾಲಿಗೆ ಕುಸುಬೆ ಪ್ರಮುಖ ವಾಣಿಜ್ಯ ಬೆಳೆ. ಜಿಲ್ಲೆಯ ಸುಮಾರು 910 ಹೆಕ್ಟೇರ್ ಪ್ರದೇಶದಲ್ಲಿ ಈ ಭಾರಿ ಕುಸುಬೆ ಬೆಳೆಯಲಾಗಿದೆ. ಆದರೆ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಾಲ್ ಕುಸುಬೆಗೆ ಕೇವಲ 4,800 ರಿಂದ 5,100 ರೂಪಾಯಿ ಮಾತ್ರ ಸಿಗ್ತಾ ಇತ್ತು. ಇದರ ಕೇಂದ್ರ ಸರ್ಕಾರ 6,540 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು. ಜಿಲ್ಲೆಯಲ್ಲಿ ಖರೀದಿ ಕೇಂದ್ರಗಳೇ ಇರಲಿಲ್ಲ. ಪಕ್ಕದ ಗದಗ ಜಿಲ್ಲೆಯಲ್ಲಿ ಕೇಂದ್ರಗಳಿದ್ರೂ ಕೂಡ ಕೊಪ್ಪಳದ ರೈತರಿಗೆ ಅಲ್ಲಿಗೆ ಹೋಗೋದು ಕಷ್ಟವಾಗಿತ್ತು. ಈ ಅನ್ಯಾಯದ ವಿರುದ್ಧ ಸಿಡಿದೆದ್ದ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾರ್ಚ್ 24ರಂದು ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತು. ಜಿಲ್ಲೆಯ ಕುಕನೂರು, ಯಲಬುರ್ಗಾ, ಅಳವಂಡಿ ಹಾಗೂ ಕುಷ್ಟಗಿಯಲ್ಲಿ ಖರೀದಿ ಕೇಂದ್ರ ತೆರೆಯಬೇಕೆಂಬ ರೈತರ ಬೇಡಿಕೆಯನ್ನ ಸರ್ಕಾರದ ಗಮನಕ್ಕೆ ತಂದಿತ್ತು. ವರದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಸರ್ಕಾರ ಈಗ ಕೊಪ್ಪಳ ಸೇರಿ ವಿಜಯಪುರ, ಬೀದರ್, ಕಲಬುರಗಿ, ಗದಗ, ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ರಾಜ್ಯ ಎಣ್ಣೆಕಾಳು ಬೀಜ ಅಭಿವೃದ್ಧಿ ಮಂಡಳಿಯ ಮೂಲಕ ಖರೀದಿ ಆರಂಭಿಸಲು ಆದೇಶಿಸಿದೆ. ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ನಾವು ತುಂಬಾ ಕಷ್ಟದಲ್ಲಿ ಇದ್ವಿ. ರಾಷ್ಟ್ರ ಕ್ರಾಂತಿ ನ್ಯೂಸ್ ನಮ್ಮ ಪರವಾಗಿ ಸುದ್ದಿ ಮಾಡಿ ನಮಗೆ ನ್ಯಾಯ ಕೊಡಿಸಿದೆ. ಅವರಿಗೆ ಧನ್ಯವಾದಗಳು. ರಾಜ್ಯ ಉಪಾಧ್ಯಕ್ಷರು ರೈತ ಸಂಘ ಅಂದಪ್ಪ ಕೋಳೂರ ಮಾತನಾಡಿ, ರಾಷ್ಟ್ರ ಕ್ರಾಂತಿ ನ್ಯೂಸ್ ನಿರಂತರವಾಗಿ ವರದಿ ಮಾಡಿದ್ರಿಂದ ಸರ್ಕಾರ ಎಚ್ಚೆತ್ತು ಆದೇಶ ಹೊರಡಿಸಿದೆ. ಈಗ ಜಿಲ್ಲಾಡಳಿತ ಕೂಡಲೇ ವಿಳಂಬ ಮಾಡದೆ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು. ರೈತಾಪಿ ವರ್ಗ ಸಂಕಷ್ಟಕ್ಕೆ ಸಿಲುಕಿದಾಗ ಸಮಯಕ್ಕೆ ಸರಿಯಾಗಿ ಧ್ವನಿಯಾಗುವ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮತ್ತೊಮ್ಮೆ ರೈತರ ಪರ ನಿಂತು ಗೆಲುವು ತಂದುಕೊಟ್ಟಿದೆ. ಸರ್ಕಾರದ ಆದೇಶದಿಂದಾಗಿ ಈಗ ಕೊಪ್ಪಳದ ರೈತರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಕುಸುಬೆ ಬೆಂಬಲ ಬೆಲೆ ಆದೇಶ ಮಾಡಿ ಕಳೆದ 2 ತಿಂಗಳು ಕಳೆದ್ರೂ ರಾಜ್ಯ ಸರ್ಕಾರ ಆದೇಶ ಮಾಡಿದ್ದಿಲ್ಲ. ಇಲ್ಲೇನೈತಿ, ರಾಜ್ಯದಾಗ ಎಷ್ಟು ಜನ ಇಲ್ಲಿ ಉತ್ತರ ಕರ್ನಾಟಕ ಭಾಗದಾಗ ಕುಸುಬೆ ಬೆಳಿತಾರೆ ರೈತರು. ಇವತ್ತು ನಮ್ಮ ಅದಕ್ಕಿಂತ ಹೆಚ್ಚು ಇಲ್ಲಿ ಕೊಪ್ಪಳ ಜಿಲ್ಲೆದಾಗೂ ಕುಸುಬೆ ಬೆಳಿತಾರೆ. ನಾವು ಕುಸುಬೆ ಬೆಳಿತಾರ ಆದೇಶ ಕೊಡೋಲ್ರ ಅಂತ ಸೀದಾ ನಾವು ಏನೈತಿ ತಹಶೀಲ್ದಾರ್ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಅವ್ರಿಗೆ ಮನವಿ ಸಲ್ಲಿಸಿದ್ವಿ. ಆ ಮನವಿ ಸಲ್ಲಿಸಿದ್ದನ್ನು ನಾವು ಮಾಧ್ಯಮಕ್ಕೂ ಎಲ್ಲ ಮಾಧ್ಯಮಕ್ಕೂ ಹಾಕಿದ್ವಿ. ಎಲ್ಲ ಮಾಧ್ಯಮ ಪ್ರಸಾರ ಮಾಡಿದ್ದನ್ನ ಇವತ್ತು ಎಲ್ಲ ಮಾಧ್ಯಮ ಎಚ್ಚೆತ್ತುಕೊಂಡು ಇವತ್ತು ಏನು ರಾಜ್ಯ ಸರ್ಕಾರ ಏಪ್ರಿಲ್ 4ನೇ ತಾರೀಕಿಗೆ ಆದೇಶ ಮಾಡ್ರ. ಆದೇಶ ಪ್ರಕಾರ ರಾಜ್ಯದಾಗ ಎಲ್ಲ ಜಿಲ್ಲಾಡಳಿತ ಅಧಿಕಾರಿಗಳು ಏನದಾರಲ್ಲ ಇವತ್ತು ಶೀಘ್ರದಲ್ಲಿ ಆದೇಶ ಮಾಡಿ ಒಂದು ರೈತರಿಗೆ ಮಂಗಳವಾರ ಅಥವಾ ಬುಧವಾರದ ಒಳಗನ ಖರೀದಿ ಪ್ರಕ್ರಿಯೆ ಕುಸುಬೆ ಖರೀದಿ ಪ್ರಕ್ರಿಯೆ ಆರಂಭ ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು. ಅನುಕೂಲ ಮಾಡಲಿಲ್ಲ ಏನಾಗುತ್ತೆ, ಕಡಿಮೆ ಐತಿ ಮಾರ್ಕೆಟ್ನಾಗ. ಏನೈತಿ 5,100-200 ಮಾರ್ಕೆಟ್ನಲ್ಲಿ ಐತಿ. ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆದೇಶ ಏನೈತಿ ಅಂತಂದ್ರೆ 6,540 ರೂಪಾಯಿ ಐತಿ. ಅದನ್ನ ಎಲ್ಲ ರೈತರಿಗೆ ಅನುಕೂಲ ಆಗುತ್ತಾ. ಶೀಘ್ರದಲ್ಲಿ ಅದನ್ನ ಆದೇಶ ಪ್ರಕಾರ ಅನುಕೂಲ ಮಾಡಬೇಕು. ಎಲ್ಲ ಮಾಧ್ಯಮದವ್ರು ಪ್ರಸಾರ ಮಾಡಿದಂತ ಎಲ್ಲಾ ಚಾನಲ್ ಮಾಧ್ಯಮದ ವಾಹಿನಿಯರಿಗೂ ನನ್ನ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಎಲ್ಲಾ ವಾಹಿನಿಯರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಮೂಲಕ ಮಾಧ್ಯಮ ಮೂಲಕ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ. ಸರ್ಕಾರ ಬೆಂಬಲ ಬೆಲೆಗಳನ್ನ ಕೇಂದ್ರಗಳನ್ನ ತೆರೆಯಲು ಆದೇಶ ಮಾಡಿದ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ವಿಳಂಬವಾಗಿತ್ತು. ಆದ ಕಾರಣ ಇದು ರೈತರಿಗೆ ಮುಟ್ಟುವಂತ ಸ್ಥಿತಿಯಲ್ಲಿ ಇರದೇ ಕಾರಣ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದಂತ ಅಂದಪ್ಪ ಕೋಳೂರವರು ಸಾಕಷ್ಟು ಬಾರಿ ಇದನ್ನ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋಗೋಸ್ಕರ ಸರ್ಕಾರಕ್ಕೆ ಮನವಿ ಕೊಟ್ರು. ಅದ್ರ ಪರಿಣಾಮವಾಗಿ ಮತ್ತೆ ಮಾಧ್ಯಮಗಳ ಮುಖಾಂತರ ಅದು ಸರ್ಕಾರಕ್ಕೆ ವಿಷಯ ತಿಳಿದು ಇವತ್ತು ಆದೇಶ ಪತ್ರವನ್ನು ಹೊರಡಿಸಿದ್ದಾರೆ. ಬೆಂಬಲ ಬೆಲೆ ಕೇಂದ್ರಗಳನ್ನ ಕುಸುಬೆ, ಅದು ವಿಶೇಷವಾಗಿ ನಮ್ಮ ಕೊಪ್ಪಳ ಜಿಲ್ಲೆ ಕುಸುಬೆ ಕೇಂದ್ರ ತೆರೆದಿರೋದು ನಮ್ಗೆ ತುಂಬಾ ಸಂತೋಷವಾಗಿದೆ. ಆದ್ರೆ ಅದು ಆದಷ್ಟು ಬೇಗ ರೈತರಿಗೆ ಉಪಯೋಗ ಆಗ್ಲಿ ಅಂತ ನಾವು ಕೇಳ್ಕೊತೀವಿ. ಮತ್ತೆ ಡಿಜಿ ಚಾನೆಲ್ ಅನ್ನು ಕೂಡ ಸತತವಾಗಿ ರೈತರ ಬೆನ್ನಿಗೆ ನಿಂತಿದಂತ ಚಾನೆಲ್ ಆಗಿರೋದ್ರಿಂದ ಅವ್ರಿಗೂ ಕೂಡ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸಕ್ ಇಷ್ಟಪಡ್ತೀನಿ.
ಈಗ ಇದು ಎಷ್ಟಿತ್ತು ಮೊದಲು ರೇಟ್? ಈಗ ಮೊದಲ್ 4,500 ರೂಪಾಯಿದಾಗ ನಾವು ಮಾರ್ಕೆಟ್ ಅಲ್ಲಿ ಮಾರಿದೀವಿ. ಇವಾಗ 6,450 500 6,550 ತನಕ ಬಂದಿದೆ. ಉತ್ತಮ ಬೆಲೆ ಅದು. ಅದು ಮತ್ತಷ್ಟು ರೈತರಿಗೆ ಅನುಕೂಲ ಆಗತ್ತ. ಸಂಕಷ್ಟದಲ್ಲಿರುವ ರೈತರಿಗೆ ಇದೊಂದು ಒಳ್ಳೆ ಅವಕಾಶ ಅಂತ ನಾವು ಭಾವಿಸ್ತೀವಿ. ಆದ್ರೆ ಅದನ್ನ ಆದಷ್ಟು ಬೇಗ ಏನ್ ಆದೇಶ ಪ್ರಕಾರ ಅದನ್ನ ಖರೀದಿ ಕೇಂದ್ರ ಆರಂಭವಾದರೆ ಇನ್ನೂ ರೈತರಲ್ಲಿ ಸಂತಸ ಮೂಡುವಲ್ಲಿ ಯಶಸ್ವಿ ಆಗತ್ತನ್ನೋ ಕಾರಣಕ್ಕಾಗಿ ನಾವು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ನಮ್ಮ ಹೆಸರು ಸವಿತಾ ನಾಗರೆಡ್ಡಿ. ರಾಷ್ಟ್ರಕ್ರಾಂತಿ ನ್ಯೂಸ್ ಕೊಪ್ಪಳ.